ನಾನು ನಮ್ಮಕ್ಕ ಆ ಮನೆ ಹೊಸ್ಲನ್ನು ತುಳಿಯಕ್ಕಾಗ್ತಿರ್ಲಿಲ್ಲ. ನಮ್ಮಪ್ಪನೂ ಸಿಗ್ತಾ ಇರ್ಲಿಲ್ಲ. ನೀವ್ ನನಗ್ ತುಂಬಾ ಕೊಟ್ಟಿದ್ದೀರಾ ಡ್ಯಾಡ್. ಅದ್ರ ಬದಲಾಗಿ ನಾನ್ ನಿಮಗೇನಾದ್ರೂ ಕೊಡ್ಲೇಬೇಕಲ್ವಾ? ನಿಮ್ ಕನ್ಸಿನ ಕಂಪನಿನ ನಾನು ತುಂಬಾ ಎತ್ತರಕ್ಕೆ ತಗೊಂಡು ಹೋಗ್ತೀನಿ. ನಿಮ್ ಹೆಸರು, ಘನತೆ, ಗೌರವ ಎಲ್ಲದನ್ನೂ ಹೆಚ್ಚಿಸ್ತೀನಿ. ದಿಸ್ ಇಸ್ ಮೈ ಪ್ರಾಮಿಸ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸೋ ಮಚ್. ಯಾಕ್ ಡ್ಯಾಡ್? ಥ್ಯಾಂಕ್ಸ್ ಅಗೇನ್ ಮಾ. ಹೇಳಿದ್ರೆ ಹೇಳ್ಕೊಳ್ಳಿ ಬಿಡು. ಅದರಿಂದ ಏನು ಚೇಂಜ್ ಆಗಲ್ಲ. ಚೇಂಜ್ ಆಗುತ್ತೋ ಬಿಡುತ್ತೋ ಅದನ್ ಬಿಡು. ಆದ್ರೆ ನಿನ್ನಿಬ್ರು ಸೊಸೆರು ಯಾಕೋ ಎಡಕ್ಕೊಬ್ಳು ಬಲಕ್ಕೊಬ್ಳು ಎಳಿತಾ ಇದ್ದಾರೆ ಅಂತ ಅನ್ಸುತ್ತೆ. ಒಬ್ಳು ನೋಡಿದ್ರೆ ನಿನ್ ಮಾತನ್ನೇ ಧಿಕ್ಕರಿಸಿ ನಮ್ಮ ಆಫೀಸ್ ಹೋಗ್ತೀನಿ ಅಂತ ಹೇಳ್ತಾಳೆ. ಇನ್ನೊಬ್ಳು ಅವಳ ಗಂಡನ ಹತ್ರ ನನ್ ಮೇಲೆ ಕಂಪ್ಲೇಂಟ್ ಮಾಡ್ತಾಳೆ. ನನ್ಗ್ಯಾಕೋ ಇವರಿಬ್ರು ನಮ್ಮನೆ ಇಬ್ಬಾಗ ಮಾಡಕ್ಕೆ ಅಂತಾನೆ ಬಂದಿದ್ದಾರೆ ಅಂತ ಅನ್ನಿಸ್ತಿದೆ ಕಣೆ. ನೀನ್ ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿರು. ಅಮ್ಮ, ಐ ಆಮ್ ಇನ್ವಿನ್ಸಿಬಲ್. ನನ್ನನ್ನ ಸೋಲ್ಸಿ ಯಾರು ಏನು ಮಾಡಕ್ಕಾಗಲ್ಲ. ನೀನ್ ಹಾಗ ಅನ್ಕೊಂಡಿದೀಯ ಅಷ್ಟೇ. ಆದ್ರೆ ಅವರು ಮಗು ಹುಟ್ಟಿದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಮಾತಾಡ್ಕೋತಾ ಇದ್ರು. ಹಾಗಾದ್ರೆ ಮಗು ಹುಟ್ಟಿದ ತಕ್ಷಣ ನೀನ್ ಬದ್ಲಾಗ್ಬಿಡ್ತೀಯಾ? ಆ ಭವಾನಿನ್ ಚೆನ್ನಾಗಿ ನೋಡ್ಕೋತೀಯಾ? ಅಮ್ಮ, ಭವಾನಿ ನಮ್ಗೆ ಒಂದ್ ಸಣ್ಣ ಇರುವೆ ಇದ್ದ ಹಾಗೆ. ಯಾವಾಗ ಬೇಕಿದ್ರೂ ಹೊಸ್ಕ ಹಾಕ್ಬೋದು. ನಾನೀಗ ಯೋಚನೆ ಮಾಡ್ತಾ ಇರೋದು ಭೈರವಿ ಬಗ್ಗೆ. ಅವಳನ್ನ ಮುಂದಿಟ್ಕೊಂಡು ಹಂತ ಹಂತವಾಗಿ ಆ ಧರ್ಮೇಂದ್ರ ದಿವಾನ್ ಆಸ್ತಿನ ನಮಗ್ ಸ್ವಂತ ಮಾಡ್ಕೋಬೇಕು. ಅವ್ರ ಕಂಪ್ನಿ ನಮ್ ಕಂಪ್ನಿ ಜೊತೆ ಮರ್ಜ್ ಆಗ್ಬೇಕು. ಅಲ್ಲಿವರೆಗೂ ಅದಕ್ಕೆಲ್ಲ ಪ್ಲಾನ್ ಮಾಡದೇ ಇರ್ತೀಯ ನೀನು? ಯು ಆರ್ ರೈಟ್. ಅದಕ್ಕೆಲ್ಲ ನನ್ನ ಹತ್ರ ಆಲ್ರೆಡಿ ಪ್ಲಾನ್ ರೆಡಿ ಇದೆ. ಇಂಪ್ಲಿಮೆಂಟ್ ಮಾಡೋದಷ್ಟೇ ಬಾಕಿ. ಈ ಟೈಮಲ್ಲಿ ನಾವು ದುಡುಕ್ಬಾರ್ದು, ಎಡಬಾರ್ದು, ಹುಷಾರಾಗಿ ಮಾತಾಡಬೇಕು. ಇಂಥ ಸಿಚುಯೇಷನ್ ಅಲ್ಲಿ ನಮ್ಮ ಮಾತು ಬೆಣ್ಣೆನಲ್ಲಿ ಕೂದಲು ತೆಗ್ದಾಗಿರ್ಬೇಕು. ಸರಿ ಬಿಡು, ನೀನದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಅದೇನೋ ಸರಿ ವಸು. ಹಾಗಾದ್ರೆ ನಾವು ಭವಾನಿ ಬಗ್ಗೆ ಮಾತಾಡ್ಲೇಬಾರ್ದಾ? ಅವಳ ಪಾಡಿಗೆ ಅವಳನ್ನ ಬಿಟ್ಬಿಡದ? ಬಿಡಲ್ಲಮ್ಮ, ಬಿಟ್ಟು ಹಿಡಿತೀನಿ. ಅವಳು ಒಂದೊಂದು ಹೆಜ್ಜೆನೆ ಮುಂದೆ ಹೋಗ್ತಿದ್ದಾಳೆ. ಅವಳ ಹೊಟ್ಟೆಲಿರೋ ಮಗು ಈ ಲೋಕನ ನೋಡೋಕ್ ಮೊದಲೇ ಪರಲೋಕ ಸೇರ್ಬೇಕು. ಹಾಗೆ ಮಾಡ್ತೀನಿ. ಏನ್ ಹೇಳ್ತಿದೀಯೇ ವಸು? ಹೌದು, ಈ ವಸುಂಧರ ಹೇಳೋದನ್ನೇ ಮಾಡೋದು, ಮಾಡೋದನ್ನೇ ಹೇಳೋದು. ಅದೇನೋ ಸರಿ. ಆದ್ರೆ ಇದ್ರಲ್ಲಿ ನನ್ನ ಪಾತ್ರ ಏನು? ನೀನೇ ಇದರಲ್ಲಿ ಮೇನ್ ರೋಲ್. ನಾನು ಆ ಭವಾನಿ ಮೇಲೆ ತುಂಬಾ ಪ್ರೀತಿ, ತುಂಬಾ ಕಾಳಜಿ ಇರೋ ತರ ನಡ್ಕೋತೀನಿ. ನೀನು ಈಗ ಹೇಗೆ ಅವಳಿಗೆ ಅವಮಾನ ಮಾಡ್ತಿದ್ಯೋ ಅದನ್ನ ಹಾಗೆ ಮುಂದುವರ್ಸು. ಯಾವ ಮಟ್ಟಕ್ಕೆ ಅವಳಿಗೆ ಟಾರ್ಚರ್ ಕೊಡ್ಬೇಕಂದ್ರೆ ಅವಳನ್ನ ನೀನು ಬದುಕಿರ್ಲೇಬಾರ್ದು, ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬೇಕು ಅಂತ ಅನ್ಕೊಂಡು ಅವಳು ಸಾಯ್ಬೇಕು. ಅಲ್ಲಿ ತನಕ ಸದ್ಯಕ್ಕೆ ಇದೇ ನನ್ನ ಹತ್ರ ಇರೋ ಪ್ಲಾನ್. ಭೈರವಿ ಅವರೇ, ಕಣ್ಮುಚ್ಕೊಳ್ಳಿ. ಯಾಕೆ? ಕಣ್ಮುಚ್ಕೊಳ್ಳಿ, ಹೇಳ್ತೀನಿ. ಈಗ ಕಣ್ಬಿಡಿ. ಏನಿದು? ಇದು ಹರ್ಬಲ್ ಆಯಿಲ್. ಇದನ್ನ ಗಾಯದ ಮಾರ್ಕ್ ಇರೋ ಜಾಗಕ್ಕೆ ಹಚ್ಚಿದ್ರೆ ಒಂದೇ ವಾರದಲ್ಲಿ ಗಾಯದ ಮಾರ್ಕ್ ಹೋಗ್ಬಿಡುತ್ತಂತೆ. ನಿಮ್ ಕೈ ಗಾಯ ಆಗಿದೆ ಅಲ್ವಾ? ಅದು ವಾಸಿ ಆದ್ಮೇಲೆ ಅಲ್ಲಿ ಸ್ಕಾರ್ ಉಳಿಯುತ್ತಲ್ವಾ, ಅದಕ್ಕೆ ಇದನ್ನ ನಾನು ತಗೊಂಡ್ ಬಂದಿದ್ದು.
ಗಾಯ ವಾಸಿ ಆದ್ಮೇಲೆ ಇದನ್ನ ಡೈಲಿ 2 ಟೈಮ್ಸ್ ಹಚ್ಚಿದ್ರೆ ಸ್ಕಾರ್ ಹೋಗ್ಬಿಡುತ್ತಂತೆ.